ಕ್ರಿಕೆಟ್ ಅಲ್ಲಿ ಅದೊಂದು ನಿಯಮ ಇದೆ, ಅಂಪೈರ್ ತೀರ್ಮಾನವೇ ಅಂತಿಮ ಅನ್ನೋದು. ಆದ್ರೆ ಇಲ್ಲಿ ಅಂಪೈರ್ ಕೊಟ್ಟಂತ ತೀರ್ಮಾನ ಇದೆಯಲ್ಲ, ಅದಕ್ಕೆ ಒಂದಷ್ಟು ಜನ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಅಂಪೈರ್ ಮೇಲೆಯೇ ಹಲ್ಲೆಯನ್ನ ಕೂಡ ಮಾಡಿದ್ದಾರೆ. ಈ ಹಲ್ಲೆಗೆ ಪ್ರಮುಖ ಕಾರಣ ಬೆಟ್ಟಿಂಗ್ ದಂಧೆ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಎಲ್ಬಿಡಬ್ಲ್ಯೂ ಒಂದು ಮನವಿ. 1 ರನ್ ನೋಡಲು ಬ್ಯಾಟ್ಸ್ಮನ್ ಯತ್ನ, ಈ ವೇಳೆ ಏಕಾಏಕಿ ಔಟ್ ಎಂದು ನಿರ್ಣಯ ನೀಡಿದ ಅಂಪೈರ್. ಕ್ರಿಕೆಟ್ ಕ್ರೀಡಾಂಗಣವಾಯಿತು ರಣಾಂಗಣ. ಅಂಪೈರ್ ತೀರ್ಪಿಗೆ ವಿರೋಧ, ಮ್ಯಾಚ್ನಲ್ಲೇ ಫೈಟಿಂಗ್. ಕ್ರಿಕೆಟ್ ಅನ್ನ ಜೆಂಟಲ್ಮ್ಯಾನ್ಸ್ ಗೇಮ್ ಅಂತಾರೆ. ಕ್ರಿಕೆಟ್ ಅಂದ ಮೇಲೆ ಒಂದಿಷ್ಟು ಕೋಪ, ಜಗಳ, ಗಲಾಟೆ ಕಾಮನ್. ಆದ್ರೆ ಈ ಜಗಳ ಹಲ್ಲೆಗೆ ಎಡೆಮಾಡಿಕೊಟ್ಟಿದೆ ನೋಡಿ. ಹೌದು, ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿಯಲ್ಲಿ ಹೊನಲು ಬೆಳಕಿನ ಅಂಡರ್ ಆರ್ಮ್ ಉಬರ್ ಕಪ್ ಕ್ರಿಕೆಟ್ ಪಂದ್ಯಾವಳಿಯನ್ನ ಏರ್ಪಡಿಸಲಾಗಿತ್ತು. ಈ ಪಂದ್ಯಾವಳಿಯಲ್ಲಿ ಅಂಪೈರ್ ರೋಲನ್ ಪಿಂಟೋ ತೀರ್ಪನ್ನ ವಿರೋಧಿಸಿ ಹಲ್ಲೆ ನಡೆಸಲಾಗಿದೆ. ಕ್ರಿಕೆಟ್ಗೆ ಅಂಟಿತ್ತ ಬೆಟ್ಟಿಂಗ್ ಭೂತ. ಎಸ್, ಕರಾವಳಿಯ ಕರ್ನಾಟಕದಲ್ಲಿ ಅಂಡರ್ ಆರ್ಮ್ ಕ್ರಿಕೆಟ್ಗೆ ಕ್ರೇಜ್ ಜಾಸ್ತಿ. ಈ ಆಟಕ್ಕೆ ಲಕ್ಷಾಂತರ ರೂಪಾಯಿ ಹಣವನ್ನ ಬೆಟ್ಟಿಂಗ್ ಕಟ್ತಾರೆ. ಇದೇ ಶಂಕೆಯೇ ಈ ಹಲ್ಲೆಗೆ ಪ್ರಮುಖ ಕಾರಣವೆನ್ನಲಾಗ್ತಿದೆ. ಎಲ್ಬಿಡಬ್ಲ್ಯೂ ಔಟ್ ಕೊಟ್ಟ ತೀರ್ಪುಗಾರನಿಗೆ ಹೊರಗಿನಿಂದ ಬಂದ ದುಷ್ಕರ್ಮಿಗಳು ಅಟ್ಯಾಕ್ ಮಾಡಿದ್ದು, ಇದರ ಹಿಂದೆ ಬೃಹತ್ ಬೆಟ್ಟಿಂಗ್ ಜಾಲವಿದೆ ಅಂತ ಪೊಲೀಸರು ಶಂಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಒಟ್ನಲ್ಲಿ ಇತ್ತೀಚೆಗೆ ಮನರಂಜನೆಗೆ ಸೀಮಿತವಾದಂತಹ ಆಟಗಳು ಬೆಟ್ಟಿಂಗ್ ಎಂಬ ಪಿಡುಗಿಗೆ ಒಳಪಡುತ್ತಿವೆ. ಕ್ರೀಡೆಯಲ್ಲಿ ಪರಸ್ಪರ ದ್ವೇಷ, ಹಗೆತನ ಬೆಳೀತಾ ಇರುವುದು ಕ್ರೀಡಾಲೋಕಕ್ಕೆ ಒಂದು ಕಪ್ಪು ಚುಕ್ಕಿ ಅಂತಾಗಿದೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಕ್ರಿಕೆಟ್ ಅಲ್ಲಿ ಅದೊಂದು ನಿಯಮ ಇದೆ, ಅಂಪೈರ್ ತೀರ್ಮಾನವೇ ಅಂತಿಮ ಅನ್ನೋದು. ಆದ್ರೆ ಇಲ್ಲಿ ಅಂಪೈರ್ ಕೊಟ್ಟಂತ ತೀರ್ಮಾನ ಇದೆಯಲ್ಲ, ಅದಕ್ಕೆ ಒಂದಷ್ಟು ಜನ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಅಂಪೈರ್ ಮೇಲೆಯೇ ಹಲ್ಲೆಯನ್ನ ಕೂಡ ಮಾಡಿದ್ದಾರೆ. ಈ ಹಲ್ಲೆಗೆ ಪ್ರಮುಖ ಕಾರಣ ಬೆಟ್ಟಿಂಗ್ ದಂಧೆ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಎಲ್ಬಿಡಬ್ಲ್ಯೂ ಒಂದು ಮನವಿ. 1 ರನ್ ನೋಡಲು ಬ್ಯಾಟ್ಸ್ಮನ್ ಯತ್ನ, ಈ ವೇಳೆ ಏಕಾಏಕಿ ಔಟ್ ಎಂದು ನಿರ್ಣಯ ನೀಡಿದ ಅಂಪೈರ್. ಕ್ರಿಕೆಟ್ ಕ್ರೀಡಾಂಗಣವಾಯಿತು ರಣಾಂಗಣ. ಅಂಪೈರ್ ತೀರ್ಪಿಗೆ ವಿರೋಧ, ಮ್ಯಾಚ್ನಲ್ಲೇ ಫೈಟಿಂಗ್. ಕ್ರಿಕೆಟ್ ಅನ್ನ ಜೆಂಟಲ್ಮ್ಯಾನ್ಸ್ ಗೇಮ್ ಅಂತಾರೆ. ಕ್ರಿಕೆಟ್ ಅಂದ ಮೇಲೆ ಒಂದಿಷ್ಟು ಕೋಪ, ಜಗಳ, ಗಲಾಟೆ ಕಾಮನ್. ಆದ್ರೆ ಈ ಜಗಳ ಹಲ್ಲೆಗೆ ಎಡೆಮಾಡಿಕೊಟ್ಟಿದೆ ನೋಡಿ. ಹೌದು, ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿಯಲ್ಲಿ ಹೊನಲು ಬೆಳಕಿನ ಅಂಡರ್ ಆರ್ಮ್ ಉಬರ್ ಕಪ್ ಕ್ರಿಕೆಟ್ ಪಂದ್ಯಾವಳಿಯನ್ನ ಏರ್ಪಡಿಸಲಾಗಿತ್ತು. ಈ ಪಂದ್ಯಾವಳಿಯಲ್ಲಿ ಅಂಪೈರ್ ರೋಲನ್ ಪಿಂಟೋ ತೀರ್ಪನ್ನ ವಿರೋಧಿಸಿ ಹಲ್ಲೆ ನಡೆಸಲಾಗಿದೆ. ಕ್ರಿಕೆಟ್ಗೆ ಅಂಟಿತ್ತ ಬೆಟ್ಟಿಂಗ್ ಭೂತ. ಎಸ್, ಕರಾವಳಿಯ ಕರ್ನಾಟಕದಲ್ಲಿ ಅಂಡರ್ ಆರ್ಮ್ ಕ್ರಿಕೆಟ್ಗೆ ಕ್ರೇಜ್ ಜಾಸ್ತಿ. ಈ ಆಟಕ್ಕೆ ಲಕ್ಷಾಂತರ ರೂಪಾಯಿ ಹಣವನ್ನ ಬೆಟ್ಟಿಂಗ್ ಕಟ್ತಾರೆ. ಇದೇ ಶಂಕೆಯೇ ಈ ಹಲ್ಲೆಗೆ ಪ್ರಮುಖ ಕಾರಣವೆನ್ನಲಾಗ್ತಿದೆ. ಎಲ್ಬಿಡಬ್ಲ್ಯೂ ಔಟ್ ಕೊಟ್ಟ ತೀರ್ಪುಗಾರನಿಗೆ ಹೊರಗಿನಿಂದ ಬಂದ ದುಷ್ಕರ್ಮಿಗಳು ಅಟ್ಯಾಕ್ ಮಾಡಿದ್ದು, ಇದರ ಹಿಂದೆ ಬೃಹತ್ ಬೆಟ್ಟಿಂಗ್ ಜಾಲವಿದೆ ಅಂತ ಪೊಲೀಸರು ಶಂಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಒಟ್ನಲ್ಲಿ ಇತ್ತೀಚೆಗೆ ಮನರಂಜನೆಗೆ ಸೀಮಿತವಾದಂತಹ ಆಟಗಳು ಬೆಟ್ಟಿಂಗ್ ಎಂಬ ಪಿಡುಗಿಗೆ ಒಳಪಡುತ್ತಿವೆ. ಕ್ರೀಡೆಯಲ್ಲಿ ಪರಸ್ಪರ ದ್ವೇಷ, ಹಗೆತನ ಬೆಳೀತಾ ಇರುವುದು ಕ್ರೀಡಾಲೋಕಕ್ಕೆ ಒಂದು ಕಪ್ಪು ಚುಕ್ಕಿ ಅಂತಾಗಿದೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಕ್ರಿಕೆಟ್ ಅಲ್ಲಿ ಅದೊಂದು ನಿಯಮ ಇದೆ, ಅಂಪೈರ್ ತೀರ್ಮಾನವೇ ಅಂತಿಮ ಅನ್ನೋದು. ಆದ್ರೆ ಇಲ್ಲಿ ಅಂಪೈರ್ ಕೊಟ್ಟಂತ ತೀರ್ಮಾನ ಇದೆಯಲ್ಲ, ಅದಕ್ಕೆ ಒಂದಷ್ಟು ಜನ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಅಂಪೈರ್ ಮೇಲೆಯೇ ಹಲ್ಲೆಯನ್ನ ಕೂಡ ಮಾಡಿದ್ದಾರೆ. ಈ ಹಲ್ಲೆಗೆ ಪ್ರಮುಖ ಕಾರಣ ಬೆಟ್ಟಿಂಗ್ ದಂಧೆ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಎಲ್ಬಿಡಬ್ಲ್ಯೂ ಒಂದು ಮನವಿ. 1 ರನ್ ನೋಡಲು ಬ್ಯಾಟ್ಸ್ಮನ್ ಯತ್ನ, ಈ ವೇಳೆ ಏಕಾಏಕಿ ಔಟ್ ಎಂದು ನಿರ್ಣಯ ನೀಡಿದ ಅಂಪೈರ್. ಕ್ರಿಕೆಟ್ ಕ್ರೀಡಾಂಗಣವಾಯಿತು ರಣಾಂಗಣ.
ಅಂಪೈರ್ ತೀರ್ಪಿಗೆ ವಿರೋಧ, ಮ್ಯಾಚ್ನಲ್ಲೇ ಫೈಟಿಂಗ್. ಕ್ರಿಕೆಟ್ ಅನ್ನ ಜೆಂಟಲ್ಮೆನ್ಸ್ ಗೇಮ್ ಅಂತಾರೆ. ಕ್ರಿಕೆಟ್ ಅಂದ ಮೇಲೆ ಒಂದಿಷ್ಟು ಕೋಪ, ಜಗಳ, ಗಲಾಟೆ ಕಾಮನ್. ಆದ್ರೆ ಈ ಜಗಳ ಹಲ್ಲೆಗೆ ಎಡೆಮಾಡಿಕೊಟ್ಟಿದೆ ನೋಡಿ. ಹೌದು, ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿಯಲ್ಲಿ ಹೊನಲು ಬೆಳಕಿನ ಅಂಡರ್ ಆರ್ಮ್ ಉಬರ್ ಕಪ್ ಕ್ರಿಕೆಟ್ ಪಂದ್ಯಾವಳಿಯನ್ನ ಏರ್ಪಡಿಸಲಾಗಿತ್ತು. ಈ ಪಂದ್ಯಾವಳಿಯಲ್ಲಿ ಅಂಪೈರ್ ರೋಲನ್ ಪಿಂಟೋ ತೀರ್ಪನ್ನ ವಿರೋಧಿಸಿ ಹಲ್ಲೆ ನಡೆಸಲಾಗಿದೆ. ಕ್ರಿಕೆಟ್ಗೆ ಅಂಟಿತ್ತ ಬೆಟ್ಟಿಂಗ್ ಭೂತ. ಎಸ್, ಕರಾವಳಿಯ ಕರ್ನಾಟಕದಲ್ಲಿ ಅಂಡರ್ ಆರ್ಮ್ ಕ್ರಿಕೆಟ್ಗೆ ಕ್ರೇಜ್ ಜಾಸ್ತಿ. ಈ ಆಟಕ್ಕೆ ಲಕ್ಷಾಂತರ ರೂಪಾಯಿ ಹಣವನ್ನ ಬೆಟ್ಟಿಂಗ್ ಕಟ್ತಾರೆ. ಇದೇ ಶಂಕೆಯೇ ಈ ಹಲ್ಲೆಗೆ ಪ್ರಮುಖ ಕಾರಣವೆನ್ನಲಾಗ್ತಿದೆ. ಎಲ್ಬಿಡಬ್ಲ್ಯೂ ಔಟ್ ಕೊಟ್ಟ ತೀರ್ಪುಗಾರನಿಗೆ ಹೊರಗಿನಿಂದ ಬಂದ ದುಷ್ಕರ್ಮಿಗಳು ಅಟ್ಯಾಕ್ ಮಾಡಿದ್ದು, ಇದರ ಹಿಂದೆ ಬೃಹತ್ ಬೆಟ್ಟಿಂಗ್ ಜಾಲವಿದೆ ಅಂತ ಪೊಲೀಸರು ಶಂಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಒಟ್ನಲ್ಲಿ ಇತ್ತೀಚೆಗೆ ಮನರಂಜನೆಗೆ ಸೀಮಿತವಾದಂತಹ ಆಟಗಳು ಬೆಟ್ಟಿಂಗ್ ಎಂಬ ಪಿಡುಗಿಗೆ ಒಳಪಡುತ್ತಿವೆ. ಕ್ರೀಡೆಯಲ್ಲಿ ಪರಸ್ಪರ ದ್ವೇಷ, ಹಗೆತನ ಬೆಳೀತಾ ಇರುವುದು ಕ್ರೀಡಾಲೋಕಕ್ಕೆ ಒಂದು ಕಪ್ಪು ಚುಕ್ಕಿ ಅಂತಾಗಿದೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಕ್ರಿಕೆಟ್ ಅಲ್ಲಿ ಅದೊಂದು ನಿಯಮ ಇದೆ, ಅಂಪೈರ್ ತೀರ್ಮಾನವೇ ಅಂತಿಮ ಅನ್ನೋದು. ಆದ್ರೆ ಇಲ್ಲಿ ಅಂಪೈರ್ ಕೊಟ್ಟಂತ ತೀರ್ಮಾನ ಇದೆಯಲ್ಲ, ಅದಕ್ಕೆ ಒಂದಷ್ಟು ಜನ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಅಂಪೈರ್ ಮೇಲೆಯೇ ಹಲ್ಲೆಯನ್ನ ಕೂಡ ಮಾಡಿದ್ದಾರೆ. ಈ ಹಲ್ಲೆಗೆ ಪ್ರಮುಖ ಕಾರಣ ಬೆಟ್ಟಿಂಗ್ ದಂಧೆ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಎಲ್ಬಿಡಬ್ಲ್ಯೂ ಒಂದು ಮನವಿ. 1 ರನ್ ನೋಡಲು ಬ್ಯಾಟ್ಸ್ಮನ್ ಯತ್ನ. ಈ ವೇಳೆ ಏಕಾಏಕಿ ಔಟ್ ಎಂದು ನಿರ್ಣಯ ನೀಡಿದ ಅಂಪೈರ್. ಕ್ರಿಕೆಟ್ ಕ್ರೀಡಾಂಗಣವಾಯಿತು ರಣಾಂಗಣ. ಅಂಪೈರ್ ತೀರ್ಪಿಗೆ ವಿರೋಧ, ಮ್ಯಾಚ್ನಲ್ಲೇ ಫೈಟಿಂಗ್. ಕ್ರಿಕೆಟ್ ಅನ್ನ ಜೆಂಟಲ್ಮೆನ್ಸ್ ಗೇಮ್ ಅಂತಾರೆ. ಕ್ರಿಕೆಟ್ ಅಂದ ಮೇಲೆ ಒಂದಿಷ್ಟು ಕೋಪ, ಜಗಳ, ಗಲಾಟೆ ಕಾಮನ್. ಆದ್ರೆ ಈ ಜಗಳ ಹಲ್ಲೆಗೆ ಎಡೆಮಾಡಿಕೊಟ್ಟಿದೆ ನೋಡಿ. ಹೌದು, ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿಯಲ್ಲಿ ಹೊನಲು ಬೆಳಕಿನ ಅಂಡರ್ ಆರ್ಮ್ ಉಬರ್ ಕಪ್ ಕ್ರಿಕೆಟ್ ಪಂದ್ಯಾವಳಿಯನ್ನ ಏರ್ಪಡಿಸಲಾಗಿತ್ತು. ಈ ಪಂದ್ಯಾವಳಿಯಲ್ಲಿ ಅಂಪೈರ್ ರೋಲನ್ ಪಿಂಟೋ ತೀರ್ಪನ್ನ ವಿರೋಧಿಸಿ ಹಲ್ಲೆ ನಡೆಸಲಾಗಿದೆ. ಕ್ರಿಕೆಟ್ಗೆ ಅಂಟಿತ್ತ ಬೆಟ್ಟಿಂಗ್ ಭೂತ. ಎಸ್, ಕರಾವಳಿಯ ಕರ್ನಾಟಕದಲ್ಲಿ ಅಂಡರ್ ಆರ್ಮ್ ಕ್ರಿಕೆಟ್ಗೆ ಕ್ರೇಜ್ ಜಾಸ್ತಿ. ಈ ಆಟಕ್ಕೆ ಲಕ್ಷಾಂತರ ರೂಪಾಯಿ ಹಣವನ್ನ ಬೆಟ್ಟಿಂಗ್ ಕಟ್ತಾರೆ. ಇದೇ ಶಂಕೆಯೇ ಈ ಹಲ್ಲೆಗೆ ಪ್ರಮುಖ ಕಾರಣವೆನ್ನಲಾಗ್ತಿದೆ. ಎಲ್ಬಿಡಬ್ಲ್ಯೂ ಔಟ್ ಕೊಟ್ಟ ತೀರ್ಪುಗಾರನಿಗೆ ಹೊರಗಿನಿಂದ ಬಂದ ದುಷ್ಕರ್ಮಿಗಳು ಅಟ್ಯಾಕ್ ಮಾಡಿದ್ದು, ಇದರ ಹಿಂದೆ ಬೃಹತ್ ಬೆಟ್ಟಿಂಗ್ ಜಾಲವಿದೆ ಅಂತ ಪೊಲೀಸರು ಶಂಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಒಟ್ನಲ್ಲಿ ಇತ್ತೀಚೆಗೆ ಮನರಂಜನೆಗೆ ಸೀಮಿತವಾದಂತಹ ಆಟಗಳು ಬೆಟ್ಟಿಂಗ್ ಎಂಬ ಪಿಡುಗಿಗೆ ಒಳಪಡುತ್ತಿವೆ. ಕ್ರೀಡೆಯಲ್ಲಿ ಪರಸ್ಪರ ದ್ವೇಷ, ಹಗೆತನ ಬೆಳೀತಾ ಇರುವುದು ಕ್ರೀಡಾಲೋಕಕ್ಕೆ ಒಂದು ಕಪ್ಪು ಚುಕ್ಕಿ ಅಂತಾಗಿದೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.